ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು 2025 ಇನ್ನೇನು ಬರ್ತಾ ಇದೆ ಕೆಲವೇ ದಿನಗಳಲ್ಲಿ. ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಹಾಗೂ ವೃಶ್ಚಿಕ ರಾಶಿಯ ಒಂದು ಫಲಗಳು ಯಾವ ರೀತಿ ಇರುತ್ತೆ 2025ರಲ್ಲಿ, ಹಾಗೆ ಸಾಕಷ್ಟು ವಿಚಾರಗಳನ್ನ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ವಿಡಿಯೋನ ನಿಮ್ಮ ರಾಶಿ ಯಾವುದು ಅಂತ ಕೂಡ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಆಲ್ರೆಡಿ ಅಪ್ಲೋಡ್ ಆಗಿದೆ ಕೆಲವೊಂದು ರಾಶಿಗಳ ಬಗ್ಗೆ, ಸ್ಟಾರ್ಟಿಂಗ್ 4 ರಾಶಿಗಳ ಬಗ್ಗೆ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ಹೋಗಿ ನೋಡಿ. ಇನ್ನು ಈ ಒಂದು 4 ರಾಶಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಗೆಳೆಯರೆ, ಮೊದಲನೇದಾಗಿ 2025ರಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲಗಳಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ವರ್ಷ 2025 ಅಂತ ಬಂದಾಗ ಸಿಂಹರಾಶಿಯವರಿಗೆ ಸಾಕಷ್ಟು ಒಂದು ಮುಖ್ಯವಾದಂಥ ಒಂದು ವರ್ಷ ಆಗುತ್ತೆ. ತಮ್ಮ ಒಂದು ಕರಿಯರ್ ವಿಷಯದಲ್ಲಿ, ಅಂದರೆ ಕರಿಯರ್ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುವಂಥ ಒಂದು ವರ್ಷ ಆಗಿರ್ಬೋದು ಅಂತಲೇ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ ನೀವು ತುಂಬ ರಿಸರ್ಚ್ ಮಾಡ್ತೀರಾ, ನನ್ನ ಜೀವನದಲ್ಲಿ ಏನು ತೊಂದರೆಗಳಾಗ್ತಿದೆ, ನನ್ನ ಜೀವನವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತೀರಾ. ಅದರಲ್ಲೂ ಕೂಡ ಸ್ಪೆಷಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡಲ್ಲಿರೋರು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿರೋರು, ಅಥವಾ ಟೆಕ್ನಾಲಜಿ ಫೀಲ್ಡಲ್ಲಿರೋರು ಅಂತೂ ತುಂಬ ರಿಸರ್ಚನ್ನು ಮಾಡಿ ಹೊಸ ಸ್ಕಿಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಲಿ, ಹೊಸ ಸ್ಕಿಲ್ಸ್ನ ಕಲಿಯೋದಾಗಲಿ, ಅಂದರೆ ತನ್ನ ಲೈಫ್ಗೆ ಏನು ಬೇಕು, ಯಾವುದರಿಂದ ಒಳ್ಳೆಯದಾಗುತ್ತೆ ಅದನ್ನು ತಿಳ್ಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದರಿಂದ ಸಾಕಷ್ಟು ಅವ್ರಿಗೆ ಒಳ್ಳೆಯದು ಕೂಡ ಆಗುತ್ತೆ. ಇನ್ನು ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾದರೂ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಸರ್ಕಲಲ್ಲಿ ನಿಮ್ಮ ಆಫೀಸರ್ ಕೊಲೀಗ್ ಸರ್ಕಲಲ್ಲಾದರೂ ಆಗಿರ್ಬೋದು, ನಿಮಗೆ ಮದ್ಯಪಾನ ಅಥವಾ ಧೂಮಪಾನದ ಒಂದು ಹವ್ಯಾಸವನ್ನು ಟ್ರೈ ಮಾಡೋಕ್ಕೆ ಹೇಳ್ಬೋದು, ಅಥವಾ ಜಾಸ್ತಿ ನಿಮಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ನೋಡ್ತಾರೆ. ಅದರಿಂದ ನೀವು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಇದರಿಂದ ತೊಂದರೆಗಳಾಗುತ್ತೆ ಹೊರತು ನಿಮಗೇನು ಬೆನಿಫಿಟ್ ಅಂತೂ ಇರೋದಿಲ್ಲ. ಇನ್ನು ವಿಶೇಷವಾಗಿ ಏಪ್ರಿಲ್ ಮೇ ನಂತರ ನಿಮಗೆ ಬದಲಾವಣೆಯ ಒಂದು ಚೇಂಜಸ್ ಇರುವಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಶನಿ ನಿಮಗೆ ಚೇಂಜಸನ್ನು ಕೊಡ್ತಾನೆ. ಒಂದು 2 ತಿಂಗಳ ನಂತರ ನಿಮಗೆ, ಅಂದರೆ ಮಾರ್ಚ್ ನಂತರ ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ಅದರಲ್ಲೂ ಕೂಡ ಜಾಬ್ ಚೇಂಜ್, ನಾನು ಮುಂಚೆನೇ ಹೇಳಿದಾಗೆ ನಿಮ್ಮ ಜಾಬಲ್ಲಿ ಏನಾದರೂ ಚೇಂಜ್ ಆಗ್ಬೋದು. ಏನಾಗುತ್ತೆ ಅಂದರೆ ನಿಮಗೆ ಹಣಕ್ಕೆ ಹಣ ಏನೋ ಇನ್ಕ್ರೀಸ್ ಆಗುತ್ತೆ. ಅಂದರೆ ಇವಾಗಿರೋ ಕೆಲಸಕ್ಕಿಂತ ಜಾಬ್ ಚೇಂಜ್ ಮಾಡಿದಾಗ ನಿಮಗೆ ದುಡ್ಡೇನೋ ಜಾಸ್ತಿ ಆಗ್ಬೋದು, ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಪ್ರೆಷರು ಅನ್ನೋದು ಜಾಸ್ತಿ ಆಗುತ್ತೆ. ಕೆಲಸ ಅನ್ನೋದು ಜಾಸ್ತಿ ಇರುತ್ತೆ. ನೀವು ವರ್ಕಿಂಗ್ ಅವರ್ಸ್ಗಿಂತ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಇಂಥ ಒಂದು ಸಿಚುವೇಶನ್ಗಳು ನೀವು ಎದುರಿಸ್ತೀರ, ಅದೊಂದು ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಈ ಥರ ಆಗ್ತಿರುತ್ತೆ ಅಂದರೆ ನಿಮಗೆ ಶನಿಯ ದೃಷ್ಟಿ ಏನಿದೆ ಇದು 10ನೇ ಮನೆಯಲ್ಲಿದೆ. ಇದು ನಿಮಗೊಂಥರ ಟೆಸ್ಟಿಂಗ್ ಪೀರಿಯಡು. ಅಂದರೆ ನಿಮಗೆ ಕಷ್ಟ ಕೊಡ್ತಾನೆ ಶನಿ. ಕಷ್ಟ ಕೊಟ್ಟಾಗ ನೀವು ಯಾವ ರೀತಿ ಆ ಒಂದು ಕಷ್ಟವನ್ನು ಅನುಭವಿಸ್ತಿದ್ದೀರಾ, ಯಾವ ರೀತಿ ಅದರಿಂದ ನೀವು ಒಳ್ಳೆ ಔಟ್ಕಮ್ನ ತರ್ತಿದ್ದೀರಾ ಅದನ್ನು ನೋಡ್ತಾ ಇರ್ತಾನೆ ಶನಿ. ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಲೇಜಿ ಆಗಬೇಡಿ, ಅದನ್ನು ಮಾಡಿ
ಅದರಿಂದ ನಿಮಗೆ ಬೆನಿಫಿಟ್ ಕರ್ಮಫಲದಾತ ಕೊಟ್ಟೇ ಕೊಡ್ತಾನೆ. ಈ ಸದ್ಯಕ್ಕೆ ಕೊಡಲಿಲ್ಲ ಅಂದ್ರೂ ಅದರಿಂದ ಒಳ್ಳೆ ಬೆನಿಫಿಟ್ ಅನ್ನೋದು ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಇನ್ನೊಂದೇನಪ್ಪ ಅಂದರೆ ಈ ಒಂದು ವರ್ಷ ನಿಮಗೆ ಯಾರ್ದು ಕೂಡ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ. ಅದು ನಿಮ್ಮ ಸೀನಿಯರ್ ಕೊಲೀಗ್ಸ್ ಆಗಿರಲಿ ಅಥವಾ ನಿಮ್ಮ ಒಂದು ಟೀಚರ್ಸ್ ಆಗಿರಲಿ, ಅಂದರೆ ಯಾರಾದರೂ ಟ್ರೈನರ್ಸ್ ಇರ್ತಾರಲ್ಲ ಅವರಿಂದ ಆಗಿರಲಿ ನಿಮಗೆ ಒಳ್ಳೆ ಸಪೋರ್ಟ್ ಅಂತ ಸಿಗೋಲ್ಲ. ಏನೇ ಮಾಡೋಂಗಿದ್ರೂ ಕೂಡ ನೀವೇ ಕಷ್ಟಪಟ್ಟು ಮಾಡಬೇಕಾಗತ್ತೆ, ನೀವೇ ಕಷ್ಟಪಟ್ಟು ಕಲಿಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ನಾಲೆಜನ್ನು ಇನ್ಕ್ರೀಸ್ ಆಗುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಕಷ್ಟ, ಹಾರ್ಡ್ ವರ್ಕನ್ನು ಪಡಬೇಕಾಗತ್ತೆ. ಯಾಕಂದರೆ ನೀವು ಡೌಟ್ಸ್ ಇದ್ದರೂ ಕೂಡ ಹೋಗಿ ನಿಮ್ಮ ಸೀನಿಯರ್ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋ ಥರ ಇರಬೇಕಾಗತ್ತೆ. ಬಟ್ ಆದರೆ ಅವರಿಂದ ಏನೂ ಹೆಲ್ಪ್ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೆ ಇದು ಲಾಂಗ್ ಟರ್ಮಲ್ಲಿ ನಿಮಗೆ ತುಂಬ ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ, ನಿಮಗೆ ತುಂಬ ಒಳ್ಳೆ ನಾಲೆಜನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನಿಮಗೆ ಈ ಒಂದು ಕೊಲೀಗ್ಸ್ ಅಥವಾ ನಿಮ್ಮ ಜೊತೆಗಿರೋರ ಒಂದು ಸಪೋರ್ಟ್ ಸಿಗದೇ ಇದ್ದರೂ ಕೂಡ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ನಿಮ್ಮ ಸಹೋದರರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಇಂದ ಸಿಗುವಂಥ ಸಪೋರ್ಟ್ ಆಗಿರ್ಬೋದು, ಅವರಿಂದ ಸಿಗುವಂತಹ ಸಲಹೆಗಳು, ಅವರಿಂದ ಸಿಗುವಂತಹ ಸಪೋರ್ಟ್ಗಳೇನಿರುತ್ತೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಏನೇ ಡೌಟ್ಸ್ ಇದ್ದರೂ ಕೂಡ ಜೀವನದಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ, ಅಥವಾ ಜೀವನಕ್ಕೆ ಏನಾದರೂ ಒಂದು ಕ್ಲಾರಿಫಿಕೇಷನ್ ಬೇಕು ಅಂದಾಗ ನೀವು ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಕೇಳಿ, ಅಥವಾ ನಿಮ್ಮ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಹತ್ರ ಹೋಗಿ ಕೇಳಿ. ಅವರಿಂದ ನಿಮಗೆ ಸಿಗುವಂಥ ಸಜೆಷನ್ಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಶನಿಯ ಜೊತೆಗೆ ಗುರು ಕೂಡ ನಿಮಗೆ ತುಂಬ ಕೆಲಸ ಮಾಡಿಸ್ತಾನೆ. ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಯಾವುದು ಈಸಿಯಾಗಿ ಸಿಗೋದಿಲ್ಲ ಈ ಒಂದು ವರ್ಷ. ಈಸಿಯಾಗಿ ಏನಾದರೂ ಸಿಗುತ್ತೆ ಶಾರ್ಟ್ಕಟ್ಸ್ ಅಂತ ಇದ್ದರೆ ಅದನ್ನು ಮರ್ತೇ ಬಿಡಿ. ನಿಮಗೆ ಈ ಒಂದು ವರ್ಷ ನಿಮಗೆ ಅದು ಏನೂ ಸಿಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ನೀವು ಈ ಒಂದು ವರ್ಷ ಸ್ಪೆಷಲಾಗಿ ನೀವು ಕಷ್ಟಪಡಲೇಬೇಕಾಗತ್ತೆ. ಅದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ಬಂದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಈ ಒಂದು ವರ್ಷ. ಸ್ಪೆಷಲಿ ನೀವು ಯಾವುದಾದ್ರು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೀವು ಪ್ರಿಪೇರ್ ಆಗಿದ್ದಕ್ಕಿಂತ ಒಂದು 2% ಜಾಸ್ತಿನೇ ಆಗಬೇಕಾಗುತ್ತೆ, ಒಂದು 10% ಜಾಸ್ತಿನೇ ಆಗಬೇಕು ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ನೀವು ಎಷ್ಟೇ ಪ್ರಿಪೇರ್ ಆದರೂ ಕೂಡ ನಿಮಗೆ ಹೋಗಿ ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಮರ್ತೋಗೋದು ಕೆಲವೊಂದು ವಿಚಾರಗಳು, ಅಥವಾ ಪ್ರಾಕ್ಟೀಸ್ಗಳು ಕಡಿಮೆ ಆಗೋದು, ನೀವು ಮಾಡಿರೋ ಪ್ರಾಕ್ಟೀಸು ಸಾಕಾಗಿರೋದಿಲ್ಲ ಕೆಲವೊಂದು ವಿಷಯದಲ್ಲಿ. ಸೊ ಈ ಒಂದು ಕಾರಣದಿಂದಾಗಿ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ. ಇನ್ನೂ ಬೇರೆ ವಿಷಯದಲ್ಲೂ ಅಷ್ಟೇ ನೀವು ಸ್ವಲ್ಪ ಹಾರ್ಡ್ ವರ್ಕನ್ನು ಈ ವರ್ಷ ಮಾಡಲೇಬೇಕಾಗತ್ತೆ. ಇನ್ನು ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ ಈ ಒಂದು ವರ್ಷ ತುಂಬ ಏನು ಒಳ್ಳೆಯ ಫಲಗಳು ಅಂತ ಇಲ್ಲ, ಒಂದು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ಕಿರಿಕಿರಿ ಅನ್ನೋದು ಆಗ್ಬೋದು, ಕೆಲವೊಂದು ವಿಷಯದಲ್ಲಿ ನೀವು ತುಂಬ ಚೆನ್ನಾಗೂ ಕೂಡ ಇರ್ಬೋದು. ಆ ಒಂದು ಕಾರಣದಿಂದಾಗಿ ತುಂಬ ಏನು ಚೆನ್ನಾಗಿದೆ ಅಂತ ಹೇಳಲ್ಲ, ಬಟ್ ಓಕೆ ಮ್ಯಾನೇಜ್ ಮಾಡ್ಬೋದು. ಇನ್ನು ಆಲ್ರೆಡಿ ಮದುವೆ ಆಗಿದೆ ಅಂದರೆ ಅದರಲ್ಲೂ ಕೂಡ ಅಷ್ಟೇ ನಿಮಗೆ ಚಿಕ್ಕ ಪುಟ್ಟ ಕಿರಿಕಿರಿ ಅನ್ನೋದಿರುತ್ತಾ ಬಿಟ್ಟರೆ ತುಂಬ ದೊಡ್ಡ ಒಂದು ಇಶ್ಯೂ ಏನಿರೋದಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯವ್ರಿಗೆ ಈ ಒಂದು ವರ್ಷ ವಿಶೇಷವಾಗಿ ಸ್ವಲ್ಪ ಮೆಂಟಲ್ ಹೆಲ್ತ್ ಬಗ್ಗೆನೂ ಕೂಡ ಗಮನ ಕೊಡಬೇಕಾಗತ್ತೆ. ಏನಕ್ಕೆ ಅಂದರೆ ಸಿಂಹರಾಶಿಯವರು ಹೆಂಗಪ್ಪ ಅಂದರೆ ಸಿಂಹದ ಥರ ಅವ್ರಿಗೆ ಎಲ್ಲ ಬೇಗ ಬೇಗ ಆಗಬೇಕು, ಎಲ್ಲ ತಕ್ಷಣವೇ ಆಗಬೇಕು. ರಾಜನಿಗೆ ಯಾವ ರೀತಿ ಕಾಡಿನ ರಾಜ ಅಂತಲೇ ಹೇಳ್ಬೋದು ಸಿಂಹ. ಕಾಡಿನ ರಾಜನಿಗೆ ಅಥವಾ ರಾಜನಿಗೆ ನಾರ್ಮಲ್ ಆಗಿ ಏನಪ್ಪ ಅಂದರೆ ಏನೇ ಬೇಕು ಅಂದರೂ ಕೂಡ ಆವಾಗಲೇ ಬೇಕು ಅವನಿಗೆ. ಯಾಕಂದರೆ ಎಲ್ಲರೂ ಮಾಡೋಕ್ಕಿರ್ತಾರೆ, ಎಲ್ಲರೂ ಏನಾದರೂ ಬೇಕು ಅಂದ ತಕ್ಷಣ ಕೊಡೋಕ್ಕೆ ತುಂಬ ಜನ ಇರ್ತಾರೆ ಅವರ ಸಂವಿಧಾನದಲ್ಲಿ. ಸೊ ಇದೇ ರೀತಿ ಇವ್ರಿಗೂ ಅಷ್ಟೇ ಎಲ್ಲನೂ ಅವಾಗಲೇ ಆಗಬೇಕು ಅನ್ನೋದಿರುತ್ತೆ. ಬಟ್ ಈ ವರ್ಷ ನಿಮಗೆ ಶನಿಯ ಒಂದು ಪ್ರಭಾವ ನಿಮಗೆ ಸ್ವಲ್ಪ ಇರೋದರಿಂದ, ಶನಿಯ ದೃಷ್ಟಿ ಇರೋದರಿಂದ ನಿಮ್ಮ ರಾಶಿ ಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಬೇಕಾಗತ್ತೆ. ಎಲ್ಲ ವಿಷಯದಲ್ಲೂ ಅಷ್ಟೇ, ಯಾವುದೇ ವಿಷಯದಲ್ಲೂ ಕೂಡ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಜೆಂಟ್ ಮಾಡಿದಾಗೆಲ್ಲ ನಿಮಗೆ ತೊಂದರೆ ಆಗುತ್ತೆ ಈ ಒಂದು ವರ್ಷ. ಈ ಒಂದು ಕಾರಣದಿಂದಾಗಿ ತಾಳ್ಮೆ ಅನ್ನೋದು ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವರ್ಷ. ಅದನ್ನು ನೀವು ತಾಳ್ಮೆನ ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯ ಬಗ್ಗೆ ಈ ಒಂದು ವರ್ಷ ಎಲ್ಲ ಸಮ್ಮಪ್ ಮಾಡೋದಾದರೆ ನಿಮಗೆ ಒಳ್ಳೆಯ ಫಲಗಳು ಇದೆ, ಕೆಟ್ಟ ಫಲಗಳು ಇದೆ, ಎರಡೂ ಇದೆ, ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ, ಅದರಲ್ಲೂ ಕೂಡ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ವರ್ಷ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತಾಳ್ಮೆ ಅನ್ನೋದು ತುಂಬ ಜಾಸ್ತಿ ಮಾಡ್ಕೊಳ್ಳಿ ಈ ಒಂದು ವರ್ಷ. ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಈ ಒಂದು ವರ್ಷ ನಿಮಗೆ ಕೊಡುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ 2025 ಯಾವ ರೀತಿಯಂಥ ಒಂದು ಫಲಗಳು ಕೊಡುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ನೀವು ಈ ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತೀರಾ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಯಾರಾದರೂ ಕೆಳಗಡೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪ್ರಮೋಷನ್ಸಲ್ಲಿ ಸ್ವಲ್ಪ ಡಿಲೇಗಳು ಬರ್ಬೋದು, ಅಥವಾ ಹೈಯರ್ ಅಥಾರಿಟೀಸಿಂದ ನಿಮಗೆ ತೊಂದರೆಗಳಾಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ, ತಾಳ್ಮೆಯಿಂದ ಇರಬೇಕಾಗತ್ತೆ.
ನಿಮ್ಗೆ ಈ ಥರ ತೊಂದರೆಗಳು ಬಂದರೂ ಕೂಡ ನೀವು ಸ್ವಲ್ಪ ಸಹಿಸ್ಕೊಳ್ಳೇಬೇಕಾಗತ್ತೆ ಈ ಒಂದು ವರ್ಷ. ಆಗ ಮಾತ್ರ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ವರ್ಷ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವ್ಯಾಪಾರದಲ್ಲಿ ನಿಮಗೇನು ತೊಂದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ವ್ಯಾಪಾರ ವೃದ್ಧಿ ಆಗುತ್ತೆ ಹೊರತು ನಿಮಗೆ ತೊಂದರೆಗಳಂತೂ ಈ ಒಂದು ವರ್ಷ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ವ್ಯಾಪಾರಿಗಳಿಗೆ ಮಾತ್ರ ಈ ಒಂದು ವರ್ಷ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಅಕ್ಕಪಕ್ಕನೇ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ವ್ಯಕ್ತಿಗಳು ತುಂಬ ಜಾಸ್ತಿ ಇರ್ತಾರೆ. ಆದರೆ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕನ್ಯಾ ರಾಶಿಯವ್ರಿಗೆ. ನಿಮಗೆ ಗೊತ್ತಿರುತ್ತೆ ಅವ್ರು ತುಂಬ, ನೀವು ಚಿಕ್ಕ ಪುಟ್ಟ ಏನಾದರೂ ಸಕ್ಸಸ್ಗಳು ಕಂಡರೂ ಕೂಡ ಅವರು ತುಂಬ ಹುರ್ಕೊಳ್ತಾ ಇರ್ತಾರೆ. ತುಂಬ ಏನಪ್ಪ ಅಂದರೆ ಜಲಸ್ ಪಡ್ತಾ ಇರ್ತಾರೆ ನಿಮ್ಮ ಮೇಲೆ. ಅವ್ರನ್ನ ಇನ್ನೂ ಉರಿಸಿ ಅವ್ರನ್ನ. ಆಗ ಮಾತ್ರ ನಿಮಗೆ ತೊಂದರೆಗಳು ಜಾಸ್ತಿ ಏನಾಗಲ್ಲ. ಅವರಿಂದ ಏನು ಆಗೋದಿಲ್ಲ. ಅವ್ರು ತೊಂದರೆ ಮಾಡೋಕ್ಕೆ ಹೋದರೂ ಕೂಡ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಅವ್ರಿಗೆ ತೊಂದರೆ ಕೊಡಿ ಈ ಒಂದು ವಿಷಯದಲ್ಲಿ, ಅಂದರೆ ಉರಿಸಿ ಜಾಸ್ತಿ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ನಿಮ್ಗೆ ಏನೂ ತೊಂದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ನೀವು ಸ್ವಲ್ಪ ಅದನ್ನು ನೋಡ್ಕೊಬೇಕಾಗತ್ತೆ. ಅವರಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ನೀವು ನೋಡ್ಕೊಳ್ತಾ ಇರಬೇಕಾಗತ್ತೆ. ಅದು ನಿಮಗೆ ಗೊತ್ತಿರುತ್ತೆ, ಅಂದರೆ ನೀವು ಜೀವನ ಪೂರ್ತಿ ಇದನ್ನು ನೋಡಿರ್ತೀರ. ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ವಿಶೇಷವಾಗಿ ಈ ಒಂದು ವರ್ಷ ಕನ್ಯಾ ರಾಶಿಯವರಿಗೆ ಅಧಿಕ ಖರ್ಚನ್ನು ತಂದು ಕೊಡುತ್ತೆ. ಅದು ಯಾವುದೇ ವಿಷಯದಲ್ಲಾದರೂ ಆಗಿರಲಿ. ನಿಮ್ಗೆ ಆ ವಸ್ತು ಯೂಸೇ ಇರಲ್ಲ. ಒಂದು ವಸ್ತುನ ಖರೀದಿ ಮಾಡ್ತೀರಾ, ಅದರಿಂದ ನಿಮಗೇನು ಯೂಸ್ ಇರಲ್ಲ ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಅದು ನೋಡೋಕ್ಕೆ ಚೆನ್ನಾಗಿದೆ ಅಥವಾ ನಮ್ಮ ಮನೇಲಿಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಸುಮ್ಮನೆ ಖರೀದಿ ಮಾಡಿಬಿಡ್ತೀರಾ. ಬಟ್ ಆದರೆ ಅದರಿಂದ ನಿಮಗೆ ಏನು ಲಾಸ್ ಆಗ್ತಿದೆ, ಲಾಂಗ್ ಟರ್ಮಲ್ಲಿ ಏನು ನಿಮಗೆ ಲಾಸ್ ಆಗುತ್ತೆ, ಅದೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ವಸ್ತುವನ್ನು ಖರೀದಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೇನಪ್ಪ ಅಂದರೆ ನಿಮಗೆ ಬೇಕಾಗಿದ್ದ ಸಮಯದಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಬೇಕೋ ಅಷ್ಟು ಹಣ ಇರೋದಿಲ್ಲ. ಇಂಥ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಈ ಒಂದು ವರ್ಷ. ಹಾಗಾಗಿ ಹಣ ಖರ್ಚು ಮಾಡೋದ್ರಲ್ಲಿ ನೀವು ಸ್ವಲ್ಪ ಮಾಡಿಕೊಂಡು ನೀವು ಖರ್ಚು ಮಾಡಬೇಕಾಗತ್ತೆ. ಇನ್ನು ವಾಹನ ಖರೀದಿಗೆ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಅಥವಾ ತುಂಬ ತಿಂಗಳಿಂದ ನೀವು ಪ್ಲ್ಯಾನ್ ಮಾಡ್ಕೊಳ್ತಾ ಬರ್ತಿರ್ತೀರ, ಪುಷ್ ಮಾಡ್ಕೊಳ್ತಾ ಬರ್ತಿರ್ತೀರ. ಈ ಒಂದು ವರ್ಷ ಚೆನ್ನಾಗಿದೆ. ಅದರಲ್ಲೂ ಕೂಡ ಸ್ಪೆಷಲಿ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಟೈಮಲ್ಲಿ ವಾಹನವನ್ನು ಖರೀದಿ ಮಾಡೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ಒಂದು ವರ್ಷ ನೀವು ಪ್ರೀತಿ ಪ್ರೇಮ ಅನ್ನೋದರ ಬಗ್ಗೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ನೀವು ಎಷ್ಟು ಪ್ರೀತಿಯನ್ನು ಕೊಡ್ತಿದ್ದೀರೋ ನಿಮ್ಮ ಎದುರುಗಡೆ ಇರೋರಿಗೆ, ನಿಮ್ಮ ಪಾರ್ಟ್ನರ್ಗೆ, ಅವರಿಂದ ಅಷ್ಟೇ ಪ್ರೀತಿ ಸಿಗ್ತಿದೆ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಅವ್ರ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇರೋದಿಲ್ಲ. ಒಂದು ಸತಿ ನೀವೇನಪ್ಪ ಅಂದರೆ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಇದ್ದೀರಾ ಅಂದರೆ ಹೋಗಿ ಮನೆಯಲ್ಲಿ ಮದುವೆಗೆ ಮಾತಾಡೋಕ್ಕೆ ಹೇಳಿ. ಆವಾಗ ಗೊತ್ತಾಗುತ್ತೆ ಅವರು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಿದ್ದೀರಾ ಅಥವಾ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಈ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿದ್ದಾರಾ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಕ್ಲಾರಿಟಿಯನ್ನು ನೀವು ಈ ಒಂದು ವರ್ಷ ಪಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಈ ಒಂದು ವರ್ಷ ಪೂರ್ತಿ ನಿಮಗೆ ತೊಂದರೆಗಳು ಅವರಿಂದ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಹೇಳ್ತಿದ್ದೀನಿ. ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಸ್ವಲ್ಪ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿಯನ್ನು ನೀವು ಈ ಒಂದು ವರ್ಷ ಪಡ್ಕೊಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳೊಂದು ವಿಷಯಕ್ಕೆ ಬಂದರೆ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನೀವೇನಾದರೂ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಎಕ್ಸಾಮ್ಸ್ಗಳಿಗೆ ನೀವು ಸ್ವಲ್ಪ ಪಾಸಿಟಿವ್ ಆಗಿ ನೀವು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ರೆ ಈ ಒಂದು ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಆ ಒಂದು ಎಕ್ಸಾಮ್ನ ನೀವು ಚೆನ್ನಾಗಿ ಕ್ಲಿಯರ್ ಮಾಡ್ತೀರಾ. ವಿಶೇಷವಾಗಿ ನಿಮಗೆ ಈ ಒಂದು ವರ್ಷ ಶುಕ್ರನ ಬಲ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋಕ್ಕೆ ಈ ಒಂದು ವರ್ಷ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಅದಕ್ಕೆ ನೀವು ತುಂಬ ಕಷ್ಟನೂ ಕೂಡ ಪಡಬೇಕಾಗತ್ತೆ. ನೀವು ಮಾಡೋವಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರೆಷರ್ ಅನ್ನೋದು ಬೀಳ್ಬೋದು. ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ನೀವು ಕೆಲಸ ಮಾಡಬೇಕಾಗತ್ತೆ. ಈ ಥರದ್ದೆಲ್ಲ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಬಟ್ ಆದರೆ ಅದರಿಂದ ಸಿಗುವಂಥ ಒಂದು ಔಟ್ಕಮ್ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ಪಾಸಿಟಿವ್ ಔಟ್ಕಮ್ ಕೂಡ ಅದ್ರ ಜೊತೆಗೆ ಸಿಗುತ್ತೆ. ಇದರಿಂದ ನೀವು ಕಷ್ಟ ಅಂತೂ ಪಡಲೇಬೇಕಾಗತ್ತೆ ಈ ಒಂದು ವರ್ಷ. ಅದೇ ರೀತಿ ನೀವು ರಾಜನಂತೆ ಬದುಕ್ತೀರಾ ಕೂಡ. ಅದು ನಿಮಗೆ ತುಂಬ ಒಳ್ಳೆಯ ಒಂದು ಸೈನ್ ಅಂತಲೇ ಹೇಳ್ಬೋದು ಈ ಒಂದು ವರ್ಷದಲ್ಲಿ. ಸ್ಪೆಷಲಿ ಈ ಒಂದು ವರ್ಷ ಕನ್ಯಾ ರಾಶಿಯವರು ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಯಾವುದಾದ್ರು ಒಂದು ಕ್ರಿಕೆಟ್ ಆಡೋದಾಗಲಿ ಅಥವಾ ಫುಟ್ಬಾಲ್ ಆಡೋದಾಗಲಿ, ಇಂಥ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಒಂದು ಆರೋಗ್ಯ ಕೂಡ ತುಂಬ ಮಟ್ಟಿಗೆ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಇನ್ನು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಮಾನಸಿಕ ತೊಂದರೆಗಳು ಆಗ್ಬೋದು. ಅಂದರೆ ನಿಮಗೆ ಸ್ಟ್ರೆಸ್ ಆಗಲಿ ಅಥವಾ ಮಾನಸಿಕ ತೊಂದರೆಗಳಾಗಲಿ ಆಗುತ್ತೆ ಈ ಒಂದು 2 ತಿಂಗಳು. ಹಾಗಾಗಿ ಈ ಒಂದು 2 ತಿಂಗಳು ಸ್ವಲ್ಪ ನೀವು ಹುಷಾರಾಗಿರಬೇಕಾಗತ್ತೆ. ಯಾವುದೂ ಕೂಡ ಅತಿಯಾಗಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಎಲ್ಲವನ್ನು ಕೂಲಾಗಿ ತೊಗೊಳಕ್ಕೆ ನೋಡಿ. ಆಗ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.
ಇನ್ನು ಈ ಒಂದು ವರ್ಷ ವಿಶೇಷವಾಗಿ ಶನಿ ಬಂದು ನಿಮ್ಮ ಒಂದು ಮದುವೆಗೆ ಸಂಬಂಧಪಟ್ಟಂಥ ಮನೆ ಏನಿದೆ ಆ ಮನೆಯಲ್ಲೇ ಕೂತಿದ್ದಾನೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳು, ಸ್ವಲ್ಪ ಕಿರಿಕಿರಿ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಅದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ, ನೀವು ಟೈಮ್ ಕೊಡಬೇಕಾಗತ್ತೆ ನಿಮ್ಮ ಒಂದು ಪಾರ್ಟ್ನರ್ಗೆ. ಆಗ ಮಾತ್ರ ಸ್ವಲ್ಪ ತೊಂದರೆಗಳು ಕಡಿಮೆ ಇರುತ್ತೆ. ಬಿಟ್ಟರೆ ನೀವೇನಾದರೂ ಟೈಮ್ ಕೊಡಲಿಲ್ಲ, ಬೇರೆ ವಿಷಯಗಳಲ್ಲಿ ಬ್ಯುಸಿ ಆಗ್ತಿದ್ದೀರಾ ಅಂದರೆ ನಿಮಗೆ ಖಂಡಿತ ತೊಂದರೆಗಳಾಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ ಈ ಒಂದು ವರ್ಷ. ಆಗ ಸ್ವಲ್ಪ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನಿಮಗೆ ತೊಂದರೆಗಳು ತುಂಬ ಇದೆ ಈ ಒಂದು ವರ್ಷ. ಹೇಳಬೇಕಂದ್ರೆ ಕನ್ಯಾ ರಾಶಿಯವರಿಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ತೊಂದರೆಗಳಿದೆ. ಈ ಒಂದು ತೊಂದರೆಗಳನ್ನ ಕಡಿಮೆ ಮಾಡಬೇಕು ಅಂದರೆ ಆದಷ್ಟು ನೀವು ವಿಷ್ಣುವಿನ ಒಂದು ವಿಷ್ಣು ಸಹಸ್ರನಾಮನ ಆದಷ್ಟು ಕೇಳಿಸ್ಕೊಳ್ಳಿ. ನೀವು ಅಟ್ಲೀಸ್ಟ್ ಹೇಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೆಳಿಗ್ಗೆ ಹಾಕಿಟ್ಬಿಟ್ಟು ಪ್ಲೇ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಖಂಡಿತ ಯೂಟ್ಯೂಬಲ್ಲಿ ಪ್ಲೇ ಮಾಡಿಬಿಟ್ಟು ಅದನ್ನು ಆದಷ್ಟು ಕೇಳಿಸ್ಕೊಳ್ಳಿ ಅಟ್ಲೀಸ್ಟು. ಆಗ ನಿಮಗೆ ಇರುವಂತಹ ತೊಂದರೆಗಳು ಸಾಕಷ್ಟು ಕಡಿಮೆ ಆಗುತ್ತೆ. ಕೇಳಿಸ್ಕೊಳ್ಳಿ ಅಂದರೆ ಒಂದಿನ ಕೇಳಿಸ್ಕೊಂಡು ಸುಮ್ಮನೆ ಆಗೋದಲ್ಲ. ಆದಷ್ಟು ಪ್ರತಿದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗದು ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ. ಏನೇನು ತೊಂದರೆಗಳು ನಿಮಗೆ ಬರಬೇಕಾಗಿದೆಯೋ ಅವೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ವಿಶೇಷವಾಗಿ ಕನ್ಯಾ ರಾಶಿ ಅಂತ ಬಂದಾಗ ನೀವು ಹೆಚ್ಚು ನಂಬಬೇಕಾದಂತಹ ಒಂದು ದೇವರು ಅಂದರೆ ಅದು ವಿಷ್ಣು ಅಂತ ಹೇಳ್ಬೋದು. ವಿಷ್ಣುನ ನೀವು ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಪೂಜಿಸ್ತೀರಾ, ನಿಮ್ಗೆ ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಸ್ವಲ್ಪ ತೊಂದರೆಗಳು ಇರೋದರಿಂದ ಆದಷ್ಟು ವಿಷ್ಣುವಿನ ಸಹಸ್ರನಾಮ ಆಗಲಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದರೊಂದು ಮಂತ್ರಗಳಾಗಲಿ ಹೇಳೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪೂರ್ತಿಯಾಗಿ ಸಮ್ ಅಪ್ ಮಾಡೋದಾದರೆ ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ಕಷ್ಟವೂ ಕೂಡ ಇರುತ್ತೆ, ಸುಖ ಕೂಡ ಇರುತ್ತೆ. ಹಾಗಾಗಿ ಕಷ್ಟ ಅಂತ ಬಂದಾಗ ನೀವು ಆದಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಕಷ್ಟ ಅನ್ನೋದು ಬರುತ್ತೆ ನಿಮಗೆ, ನಿಮ್ಮ ಹೈಯರ್ ಅಥಾರಿಟೀಸಿಂದ ಕಷ್ಟ ಅನ್ನೋದು ಬರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಕೆಲವೊಂದು ವಿಷಯದಲ್ಲಿ ಕಷ್ಟ ಅನ್ನೋದು ಬರುತ್ತೆ. ಅವೆಲ್ಲ ಕಷ್ಟವನ್ನು ನೀವು ತಾಳ್ಮೆಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ನೀವೇ ಖುದ್ದಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಸಾಕಷ್ಟು ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾರಾಶಿಯವ್ರಿಗೆ 2025 ಯಾವ ರೀತಿಯಾದ ಒಂದು ಫಲಗಳು ಕೊಡುತ್ತೆ ಅನ್ನೋದು ಹೇಳೋಕ್ಕೆ ಬಂದರೆ, ವಿಶೇಷವಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದು ನಿಮ್ಮ ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಾದರೂ ಆಗಿರಲಿ, ನಿಮಗೆ ಕರಿಯರ್ ವೈಸು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನೋದು ನಿಮಗೆ ವರ್ಷದ ಒಂದು ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಕರಿಯರ್ ವೈಸು ತುಂಬ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದು ವಿಷಯ ನೀವೇ ನೆನ್ಪಿಟ್ಕೊಬೇಕು ಅಂದರೆ, ಈ ಒಂದು ಏಪ್ರಿಲ್, ಮೇ, ಜೂನ್ ಈ ಒಂದು 3 ತಿಂಗಳು ನಿಮಗೆ ನಿಮ್ಮ ಒಂದು ಹೈಯರ್ ಅಥಾರಿಟೀಸು ಅಂದರೆ ನಿಮ್ಮ ಒಂದು ಬಾಸ್ ಆಗಲಿ ಅಥವಾ ನಿಮ್ಮ ಮೇಲೆ ಯಾರು ಕೆಲಸ ಮಾಡ್ತಿರ್ತಾರೆ ಅಂದರೆ ಒಂದು ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ಲ, ಮ್ಯಾನೇಜರ್ಗಳಾಗಲಿ, ಅವರಿಂದ ನಿಮಗೆ ತೊಂದರೆಗಳು ಜಾಸ್ತಿ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಇದು ಸ್ಪೆಷಲಿ ಪ್ರೈವೇಟಲ್ಲಿ ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾತ್ರ. ಇದು ವ್ಯಾಪಾರಿಗಳಿಗೆ ಏನು ತೊಂದರೆ ಇರೋದಿಲ್ಲ. ಬಟ್ ಯಾರಾದರೂ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ಗಳು ಈ ಒಂದು ತಿಂಗಳು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ವರ್ಷದ ಒಂದು 3 ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ವಿಶೇಷವಾಗಿ ನೀವು ಈ ಒಂದು ವರ್ಷ ಅಂತಲ್ಲ, ನೀವು ಮದ್ಯಪಾನ ಮಾಡೋರಾಗಿದ್ದರೆ ಅಥವಾ ಧೂಮಪಾನ ಮಾಡೋರಾಗಿದ್ದರೆ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಲಿವರ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಆ ಒಂದು ಅಭ್ಯಾಸಗಳು ನಿಮಗೆ ಇದೆ ಅಂತ ಹೇಳಿದ್ರೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ ಈ ಒಂದು ವರ್ಷ. ಏಕೆಂದರೆ ನಿಮ್ಮ ಲಿವರ್ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಲಿವರ್ಗೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಕಾಯಿಲೆಗಳು ನಿಮಗೆ ಬರೋಂಥ ಚಾನ್ಸಸ್ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆದಷ್ಟು ಇದನ್ನು ಆಲ್ರೆಡಿ ನಿಮಗೆ ಈ ಒಂದು ಹ್ಯಾಬಿಟ್ ಇತ್ತು ಅಂದರೆ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ವಿಶೇಷವಾಗಿ ಯಾಕೆ ಈ ರೀತಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ ಅಂದರೆ, ಶನಿ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿದ್ದಾಗ 12ನೇ ಮನೆಯನ್ನು ನೋಡ್ತಿರ್ತಾನೆ. ಈ ಒಂದು ಕಾರಣದಿಂದಾಗಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಅದರಲ್ಲೂ ಕೂಡ ನಾನು ಮುಂಚೆ ಹೇಳಿದಾಗೆ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿಮಗೆ ಸ್ಪೆಷಲಾಗಿ ಬರುತ್ತೆ. ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಇನ್ನು ಗುರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾನೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಗುರು ನಿಮ್ಮ ರಾಶಿಯಲ್ಲಿ 9ನೇ ಮನೆಯಲ್ಲಿರ್ತಾನೆ. 9ನೇ ಮನೆಯಲ್ಲಿ ಗುರು ಇದ್ದಾಗ ನಿಮಗೆ ಆದಷ್ಟು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಯಾವುದೋ ಒಂದು ಕೆಲಸವನ್ನು ನೀವು ಪರ್ಫಾರ್ಮ್ ಮಾಡಿರ್ತೀರ, ಆ ಒಂದು ಕೆಲಸಕ್ಕೆ ತಕ್ಕಂಥ ಒಂದು ಏನಂತಾರೆ ಪ್ರೋತ್ಸಾಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಥವಾ ಕೆಲಸಕ್ಕೆ ತಕ್ಕಂಥ ರಿಸಲ್ಟ್ ಅನ್ನೋದು ಸಿಗುತ್ತೆ, ಪಾಸಿಟಿವ್ ರಿಸಲ್ಟು. ಹಾಗೆ ನಿಮ್ಮ ಒಂದು ಕೊಲೀಗ್ಸಿಂದ ನಿಮಗೆ ಒಂದು ಒಳ್ಳೆಯ ರೆಸ್ಪೆಕ್ಟ್ ಅನ್ನೋದು ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ನಿಮ್ಮ ತಂದೆ ತಾಯಿಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗುರುವಿನಿಂದ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ತಂದೆ ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ, ನಿಮ್ಮ ತಂದೆ ಯಾವ್ದಾದ್ರು ಒಂದು ಹೊಸ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಹೊಸ ಬಿಸ್ನೆಸ್ ಏನಾದರೂ ಟ್ರೈ ಮಾಡ್ತಿದ್ದಾರೆ, ಹೊಸ ಕೆಲಸ ಏನಾದರೂ ಟ್ರೈ ಮಾಡ್ತಿದ್ದಾರೆ ಅಂದರೆ ಅದರಿಂದ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ರಿಗೆ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು.
ಇನ್ನು ತುಲಾರಾಶಿಯವರಿಗೆ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ನಿಯತ್ತಿನ ಒಂದು ಬೆಲೆ ಏನು ಅಂತ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ನೀವು ಮೀಟ್ ಆಗುವಂಥ ಒಂದು ಕೆಲವೊಂದು ಜನಗಳು, ಅಂದರೆ ಈ ಒಂದು ವರ್ಷ ನಿಮಗೆ ಹೊಸ ಫ್ರೆಂಡ್ಶಿಪ್ಗಳು ಕೂಡ ಆಗುತ್ತೆ. ಅವರ ಒಂದು ನಿಯತ್ತಿನ ಒಂದು ಮಾತುಗಳು ಅಥವಾ ಅವರು ನಡ್ಕೊಳ್ಳುವಂಥ ಕೆಲವೊಂದು ರೀತಿಗಳು ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದರಿಂದ ನಿಯತ್ತಿಗೆ ಎಷ್ಟು ಬೆಲೆ ಇದೆ ಅಂತ ಕೂಡ ನಿಮಗೆ ಒಂದು ಅನುಭವ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ನಿಮಗೆ ಈ ಒಂದು ವರ್ಷ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವರ್ಷ ವಿಶೇಷವಾಗಿ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ನೀವು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ವೇಟ್ ಗೇನ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಕಾಣ್ತಿದೆ ಈ ಒಂದು ವರ್ಷ. ನಿಮ್ಮ ಒಂದು ತಿನ್ನೋವಂಥ ಒಂದು ಪೋರ್ಷನ್ಗಳು, ಅಂದರೆ ನೀವು ಎಷ್ಟು ತಿಂತೀರೋ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ನಿಮಗೆ ಗೊತ್ತಿರಲ್ಲ ನೀವು ಏನೋ ರೋಡಲ್ಲಿ ಹೋಗ್ತಿರ್ತೀರ, ಯಾವುದೋ ಪಾನಿಪುರಿ ಇಷ್ಟ ಆಗಿರ್ತದೆ ತಿಂತೀರಾ, ಬಟ್ ಅದರಿಂದ ಆಗ್ತಿರುವಂಥ ನೆಗೆಟಿವ್ ಎಫೆಕ್ಟ್ ಏನಪ್ಪ ಅಂದರೆ ನೀವು ವೇಟ್ ಗೇನ್ ಆಗ್ತಿರ್ತೀರ. ಸೊ ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಈ ವರ್ಷದ ಒಂದು ಅಂತ್ಯದ ಒಳಗಡೆ ನಿಮ್ಮ ಒಂದು ವೇಟು ತುಂಬ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಗುಂಡ್ಗಾಗಿರ್ತೀರ. ಸೊ ಇದು ಅಷ್ಟೊಂದು ಒಳ್ಳೆಯ ವಿಷಯ ಅಲ್ಲ. ಹಾಗೆ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ನೀವು ಆದಷ್ಟು ಎಕ್ಸಸೈಸ್ಗಳನ್ನ ಕೂಡ ನೀವು ಮಾಡ್ತಾಯಿದ್ರೆ ನಿಮಗೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವರ್ಷ ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಎಕ್ಸಸೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ ಈ ಒಂದು ವರ್ಷ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಳ್ಳೆ ಸರ್ಪ್ರೈಸ್ ಅನ್ನೋದು ಸಿಗುತ್ತೆ ಅಂತ, ಒಳ್ಳೆ ಆಪರ್ಚುನಿಟಿ ಅನ್ನೋದು ಕೂಡ ಸಿಗುತ್ತೆ. ಆ ಆಪರ್ಚುನಿಟಿ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನೋ ವೃದ್ಧಿ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ಅಧಿಕ ಖರ್ಚು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ ಒಂದು ಖರ್ಚು ಮಾಡ್ಬೋದು ಅಂತ, ಆ ಥರ ಒಂದು ಖರ್ಚು ಮಾಡಿಬಿಟ್ಟಿರ್ತೀರ. ನೀವು ಖರ್ಚು ಮಾಡಿದ್ಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ ಇದಕ್ಕೇನೆ ಖರ್ಚು ಮಾಡಿದೆ ಅಂತ. ಹಾಗಾಗಿ ಏನೇ ಒಂದು ಖರ್ಚು ಮಾಡೋಕ್ಕಿಂತ ಮುಂಚೆ, ಏನೇ ಒಂದು ಹಣ ಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ನಾನು ಇದಕ್ಕೆ ಹಣ ಸ್ಪೆಂಡ್ ಮಾಡ್ತಿದ್ದೀನಿ, ಇದರಿಂದ ನನಗೆ ಒಳ್ಳೆಯದಾಗುತ್ತಾ, ಈ ಒಂದು ವಸ್ತು ನಾನೇನು ತೊಗೊಳ್ತಿದ್ದೀನಿ ಅದರಿಂದ ನನಗೆ ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡಿ ನೀವು ಅದನ್ನು ಖರೀದಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸಾಕಷ್ಟು ಲಾಸಲ್ಲಿ ಇರ್ತೀರ ವರ್ಷದ ಕೊನೆಯಲ್ಲಿ. ಹಾಗಾಗಿ ಹಣ ಸ್ಪೆಂಡ್ ಮಾಡಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬಂದರೆ ಈ ವರ್ಷ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಈ ಒಂದು ವರ್ಷ ಏನಪ್ಪ ಅಂದರೆ ನಿಮಗೆ ಡಿಸ್ಟ್ರಾಕ್ಷನ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಈ ಟೈಮಲ್ಲಿ ನಾವು ಒಂದು ಟ್ರಿಪ್ಗೆ ಹೋಗೋಣ, ಎಂಜಾಯ್ ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಥಿಂಕಿಂಗ್ ಬರೋದು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಓದಿನ ಮೇಲೆ ನೀವು ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಓದೆಲ್ಲ ಮುಗಿದ ಮೇಲೆ ನಿಮಗೆ ಯಾರು ಬಂದ್ಬಿಟ್ಟು ನೀನೆಷ್ಟು ಎಂಜಾಯ್ ಮಾಡಿದೆ, ಎಷ್ಟು ತಿರುಗಾಡಿದೆ ಅದೆಲ್ಲ ಯಾರೂ ಕೇಳಲ್ಲ. ಏನು ಅಚೀವ್ ಮಾಡಿದೆಯಾ, ಏನು ಓದಿದೆಯಾ, ಎಷ್ಟು ಮಾರ್ಕ್ಸ್ ತೆಗೆದಿದೆಯಾ ಅಂತ ಕೇಳ್ತಾರೆ. ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ ವೈಸ್ ಅಂತ ಬಂದಾಗ, ನಿಮ್ಮೊಂದು ಸ್ಕೋರ್ ವೈಸ್ ಅಂತ ಬಂದಾಗ ಅದನ್ನೇ ಕೇಳ್ತಾರೆ. ನೀವು ಕೆಲಸ ಪಡ್ಕೊಳ್ಳೋಕ್ಕಾಗಲಿ, ನೀವೊಂದು ಸಕ್ಸಸ್ಫುಲ್ ಮನುಷ್ಯ ಆಗಬೇಕು ಅಂದ್ರೆ ನಿಮಗೆ ಅದೇ ಮೇನಾಗಿ ಕೇಳೋದು. ಸೊ ಈ ಒಂದು ಕಾರಣದಿಂದಾಗಿ ನೀವು ಇವಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋವಂಥ ಒಂದು ಟೈಮು ಹಾರ್ಡ್ ವರ್ಕ್ ಮಾಡಿ, ನಂತರ ನೀವು ಒಳ್ಳೆ ರೀತಿಯಲ್ಲಿ ದುಡಿತಾ ಇದ್ದೀರಾ ಅಂದಾಗ ನೀವು ಎಂಜಾಯ್ ಮಾಡೋದೆಲ್ಲ ಇದ್ದಿದ್ದೆ. ಸೊ ಈ ಒಂದು ಸಮಯದಲ್ಲಿ ನೀವು ಹಾರ್ಡ್ ವರ್ಕ್ ಅನ್ನೋದು ಮಾಡಬೇಕಾಗತ್ತೆ. ಇನ್ನು ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ ಕೂಡ ಅಷ್ಟೊಂದು ಈ ಒಂದು ವರ್ಷ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರಿಂದ ನಿಮ್ಮ ಪಾರ್ಟ್ನರಿಂದ ನಿಮಗೆ ಒಳ್ಳೆಯ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ. ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರ ಅಂದರೆ ನಿಮಗೆ ಅವರಿಂದ ಸಿಗಬೇಕಾದಂಥ ಒಂದು ಸಪೋರ್ಟ್ ಸಿಗೋದಿಲ್ಲ. ಇನ್ನು ಮದುವೆ ವಿಷಯಕ್ಕೆ ಬಂದರೂ ಅಷ್ಟೇ, ವೈವಾಹಿಕ ಜೀವನದಲ್ಲೂ ಕೂಡ ಅಷ್ಟೇ, ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ತೊಂದರೆಗಳನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಪಾರ್ಟ್ನರಿಂದ. ಅವೆಲ್ಲವನ್ನು ಫೇಸ್ ಮಾಡಿ ನೀವು ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ, ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಾದರೂ ಆಗಿರಲಿ, ನೀವು ಕಷ್ಟಪಡಬೇಕಾಗತ್ತೆ. ಅದ್ರ ಜೊತೆಗೆ ಇಂಥ ಒಂದು ವಿಷಯಗಳನ್ನ ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ನಿಮಗೆ ತೊಂದರೆ ಕೊಡೋಂಥ ಒಂದು ವಿಷಯ ಆಗ್ಬೋದು ಈ ಒಂದು ವರ್ಷ. ಇನ್ನು ಪೂರ್ತಿಯಾಗಿ ಸಮಪ್ ಮಾಡೋದಾದರೆ ನಿಮಗೂ ಕೂಡ ಒಂಥರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ನೀವು ಎಲ್ಲವನ್ನು ಕೂಡ ನೀವೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಕೆಲವೊಂದು ವಿಷಯದಲ್ಲಿ ಮಾತ್ರ ನಿಮಗೆ ಕೆಟ್ಟದಿರೋದು, ತುಂಬ ಏನೂ ಕೆಟ್ಟದಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಒಳ್ಳೆಯದಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ವರ್ಷ ನಿಮಗೆ ಆಪರ್ಚುನಿಟೀಸ್ ಚೆನ್ನಾಗಿದೆ. ಆ ಒಂದು ಆಪರ್ಚುನಿಟೀಸ್ನ ನೀವು ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದು ಫ್ಯೂಚರ್ ವೈಸ್ ಅಂತ ಬಂದಾಗ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು 2025ಕ್ಕೆ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಅಂತ ಒಂದು ಫಲಗಳು ಬರ್ತಾ ಇದೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಈ ಒಂದು ವರ್ಷ ನೀವು ಮದುವೆ ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ, ಮದುವೆ ಆಗೋಕ್ಕೆ ಗಂಡು ಅಥವಾ ಹೆಣ್ಣನ್ನು ಹುಡುಕ್ತಾ ಇದ್ದೀರಾ ಅಂದರೆ, ಈ ಒಂದು ವರ್ಷ ಡಿಲೇಸ್ಗಳು ತುಂಬ ಆಗುತ್ತೆ. ಅಂದರೆ ಹುಡುಗ ಸೆಟ್ ಆಗದೆ ಇರೋದು ಅಥವಾ ಸೆಟ್ ಆದರೂ ಕೂಡ ಮದುವೆಯಲ್ಲಿ ಡಿಲೇಸ್ ಆಗೋದು, ಲಾಸ್ಟ್ ಟೈಮಲ್ಲಿ ಕೈ ಕೊಡೋದು, ಇಂಥದ್ದೆಲ್ಲ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವರ್ಷ. ಇದಲ್ಲದೆ ಆಲ್ರೆಡಿ ಮದುವೆ ಆಗಿರೋಗೂ ಕೂಡ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಅನ್ನೋದು ಈ ಒಂದು ವರ್ಷ ಬರುತ್ತೆ ಅಂತ ಹೇಳ್ಬೋದು. ನಿಮ್ಮೊಂದು ಪಾರ್ಟ್ನರಿಂದ ಸಾಕಷ್ಟು ಏನಂತಾರೆ
ಎಮೋಷ್ನಲಿ ನಿಮಗೆ ತೊಂದರೆಗಳಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ಒಂದು ವರ್ಷ. ನೀವೆಲ್ಲದಕ್ಕೂ ಕೂಡ ರೆಡಿಯಾಗಿರಬೇಕಾಗತ್ತೆ. ಹಾಗೆ ನಿಮ್ಮ ಸಂತಾನದಿಂದ ಕೂಡ ನಿಮಗೆ ತೊಂದರೆಗಳು ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ ಈ ಒಂದು ವರ್ಷ. ತುಂಬ ಆದಷ್ಟು ನಿಮ್ಮ ಪಾರ್ಟ್ನರ್ ಏನಾದರೂ ಸ್ವಲ್ಪ ತೊಂದರೆಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ, ಅಥವಾ ತುಂಬ ಜಾಸ್ತಿ ಜಗಳಗಳು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಅದನ್ನು ಕೂಲಾಗಿ ತೊಗೊಬೇಕಾಗತ್ತೆ. ಸ್ವಲ್ಪ ನಿಮಗೆ ಎಲ್ಲಿ ಫೈಟ್ ಮಾಡಬೇಕೋ ಅಲ್ಲಿ ಮಾತ್ರ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಸುಮ್ಮನೆ ನೀವು ಅವರು ಜೋರಾಗಿ ಮಾತಾಡ್ತಾರೆ ಅಂತ ನೀವು ಜೋರಾಗಿ ಮಾತಾಡೋಕ್ಕೆ ಹೋಗೋದು, ಇಂಥದ್ದೆಲ್ಲ ಮಾಡಿ ಜಗಳ ಜಾಸ್ತಿ ಆದರೆ ಅದು ತೊಂದರೆಗಳಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಅಂತ ಬಂದಾಗ. ಹಾಗಾಗಿ ಆದಷ್ಟು ತೊಂದರೆಗಳು ಚಿಕ್ಕ ಪುಟ್ಟದ್ರಲ್ಲೇ ಮುಗ್ದೋಗೋ ಥರ ಮಾಡಿ. ಆಗ ಮಾತ್ರ ನಿಮಗೆ ತೊಂದರೆಗಳು ಜಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ನೀವು ನಿಮ್ಮ ಒಂದು ಕರಿಯರ್ ವಿಷಯದಲ್ಲಿ ತುಂಬ ಒಂದು ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ನಿಮ್ಮ ಒಂದು ಏನಂತಾರೆ, ನೀವು ವರ್ಕ್ ಮಾಡೋವಂಥ ಒಂದು ಜಾಗದಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳು ಬರುವಂಥ ಚಾನ್ಸಸ್ಗಳು ಈ ಒಂದು 2 ತಿಂಗಳಲ್ಲಿ ವಿಶೇಷವಾಗಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಹೈಯರ್ ಅಥಾರಿಟೀಸ್ ಅಂದರೆ ನಿಮ್ಮ ಒಂದು ಬಾಸ್ ಆಗಲಿ ಅಥವಾ ನಿಮ್ಮ ಮ್ಯಾನೇಜರ್ಸ್ ಆಗಲಿ, ಇವರಿಂದ ನಿಮಗೆ ತೊಂದರೆಗಳು ಜಾಸ್ತಿ ಆಗೋದಾಗಲಿ, ಅಥವಾ ಇವರು ತುಂಬ ಹೆಚ್ಚು ಕೆಲಸ ಕೊಡೋದಾಗಲಿ, ಅಥವಾ ತುಂಬ ಟಾರ್ಚರ್ ಕೊಡೋದಾಗಲಿ, ಇಂಥದ್ದೆಲ್ಲ ಮಾಡೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಟಾಕ್ಸಿಕ್ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಸುತ್ತ ಅಂತ ಹೇಳ್ಬೋದು. ಇಂಥದ್ದೆಲ್ಲ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ನೀವು ಕೆಲಸಗಳು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಅಥವಾ ವಿದೇಶದಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ತೊಂದರೆಗಳು ಈ ಒಂದು ವಿಚಾರದಲ್ಲಿ ಜಾಸ್ತಿ ಇರೋದಿಲ್ಲ. ಇನ್ನು ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ಬದಲಾವಣೆಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಂದರೆ ನೀವೇನು ಕೆಲಸ ಮಾಡ್ತಿರ್ತೀರ, ಏನು ವಿಷಯಗಳನ್ನ ನೀವು ಅಳವಡಿಸ್ಕೊಂಡಿರ್ತೀರ ಜೀವನದಲ್ಲಿ, ಆ ಒಂದು ಹ್ಯಾಬಿಟ್ಸ್ಗಳು ಚೇಂಜ್ ಮಾಡೋದಾಗಲಿ, ಅಥವಾ ನಿಮ್ಮ ಕೆಲಸದ ರೀತಿ ಚೇಂಜ್ ಮಾಡೋದಾಗಲಿ, ಅಥವಾ ಥಿಂಕ್ ಮಾಡೋ ರೀತಿ ಚೇಂಜ್ ಮಾಡೋದಾಗಲಿ, ಇಂಥ ಸಾಕಷ್ಟು ವಿಷಯದಲ್ಲಿ ನೀವು ಚೇಂಜಸನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನೀವು ಅಲ್ಲೇ ಕೂತಿರ್ತೀರ. ಇವಾಗ ಯಾವ ಪೊಸಿಷನಲ್ಲಿದ್ದೀರಾ, ಯಾವ ಒಂದು ಕೆಲಸದಲ್ಲಿದ್ದೀರಾ ಅಲ್ಲೇ ಕೂತಿರ್ತೀರ. ಬಿಟ್ಟರೆ ನಿಮ್ಮ ಮೇಲೆ ತುಂಬ ಜನ ಹೋಗ್ಬಿಡ್ತಾರೆ. ಅಂದರೆ ನಿಮ್ಮನ್ನು ಪಾಸ್ ಮಾಡಿ ನಿಮ್ಮನ್ನು ರೇಸಿಂದ ಆಚೆ ತಳ್ಳಿ ಮುಂದೆ ಹೋಗುವಂಥ ಜನಗಳು ಜಾಸ್ತಿ ಸಿಗ್ತಾರೆ. ಹಾಗಾಗಿ ಒಂದು ಬದಲಾವಣೆಗಳು ಜಾಸ್ತಿ ಮಾಡ್ಕೊಬೇಕಾಗತ್ತೆ. ಅದು ಸ್ಕಿಲ್ ವೈಸ್ ಆಗಿರಲಿ, ಅಥವಾ ನೀವು ಮಾತಾಡೋಂಥ ರೀತಿಯಾಗಿರಲಿ, ಅಥವಾ ನೀವು ಯೋಚನೆ ಮಾಡೋವಂಥ ರೀತಿಯಾಗಿರಲಿ, ಇದೆಲ್ಲದರಲ್ಲೂ ಕೂಡ ಬದಲಾವಣೆಗಳು ಬೇಕೇ ಬೇಕು. ಈ ಒಂದು ಬದಲಾವಣೆಗಳು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮನ್ನು ತಡೆಯೋರು ಯಾರು ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಬದಲಾವಣೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ. ಆದರೆ ಫಸ್ಟು ಬದಲಾವಣೆ ನಿಮ್ಮಲ್ಲಿ ಆಗಬೇಕಾಗತ್ತೆ. ಇದಕ್ಕೆ ಒಳ್ಳೆಯ ಉಪಾಯ ಏನಪ್ಪ ಅಂದರೆ, ನೀವು ಅಕ್ಕಪಕ್ಕ ಇರುವಂಥ ಒಂದು ವಿಷಯಗಳನ್ನ ನೀವು ನೋಡಬೇಕಾಗತ್ತೆ. ಹಾಗೆ ನೀವೇನಪ್ಪ ಅಂದರೆ, ನೀವು ನಿಮ್ಮ ಜನ್ರೇಷನ್ಗೆ ಸ್ಟಿಕ್ ಆಗಿಬಿಟ್ಟಿರ್ತೀರ. ನಿಮ್ಮ ಜನ್ರೇಷನಲ್ಲಿ ಹೆಂಗೆ ನಡೀತಿತ್ತೋ ಅದಕ್ಕೆ ಸ್ಟಿಕ್ ಆಗಿರ್ತೀರ. ಈ ಒಂದು ಕರೆಂಟ್ ಜನ್ರೇಷನ್ಗೆ ಏನು ಬೇಕು, ಈ ಒಂದು ಕರೆಂಟ್ ಜನ್ರೇಷನ್ ಯಾವ ರೀತಿ ನಡೀತಾ ಇದೆ, ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಿಮ್ಮ ಯೋಚನೆ ಶಕ್ತಿ ಅಥವಾ ನಿಮ್ಮ ಒಂದು ಥಿಂಕ್ ಮಾಡೋ ರೀತಿಯಾಗಲಿ, ನಿಮಗೆ ಏನು ಸ್ಕಿಲ್ ಬೇಕು ಇದನ್ನೆಲ್ಲ ತಿಳ್ಕೊಂಡು ಅನಲೈಸ್ ಮಾಡಿಕೊಂಡು ನೀವು ಅದನ್ನು ಆ ಸ್ಕಿಲ್ನ ನೀವು ಕಲಿಬೇಕು, ಅಥವಾ ಆ ಒಂದು ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ನಿಮಗೆ ಅದರಲ್ಲೂ ಕೂಡ ಖರ್ಚು ಜಾಸ್ತಿ ಇರುತ್ತೆ ಅಂತ ತೋರಿಸ್ತದೆ. ಆದರೆ ಆರ್ಥಿಕ ವೃದ್ಧಿಯಂತೂ ಇರುತ್ತೆ. ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಒಳ್ಳೆಯ ಬೆನಿಫಿಟ್ಸ್ ಅನ್ನೋದು ಇರುತ್ತೆ. ಬಟ್ ಅದರ ಜೊತೆಗೆ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಅದರಲ್ಲೂ ಕೂಡ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಂದ ನಿಮಗೆ ಜಾಸ್ತಿ ಖರ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಿ. ನೀವು ಕೊಡಿ, ಹಾಗೆ ನಿಮ್ಮ ಮನೆಯವ್ರಿಗೆ, ನಿಮ್ಮ ಪೇರೆಂಟ್ಸ್ಗಾಗಲಿ ಅಥವಾ ನಿಮ್ಮ ಪಾರ್ಟ್ನರ್ಗಾಗಲಿ ಅವ್ರಿಗೂ ಕೂಡ ಕೊಡೋಕ್ಕೆ ನೀವು ಇನ್ಸ್ಪೈರ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಖರ್ಚು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಸ್ಪೆಷಲಿ ಏನಪ್ಪ ಅಂದರೆ, ನಿಮಗೆ ಎಲ್ಲರೂ ದೂರ ಪ್ರಯಾಣ ಮಾಡುವಂಥ ಒಂದು ಚಾನ್ಸಸ್ಗಳು ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ. ಅದು ನೀವು ಟ್ರಿಪ್ ಅಂತಾದರೂ ಹೋಗ್ಬೋದು, ಅಥವಾ ಕೆಲಸದ ವಿಚಾರವಾಗೂ ಕೂಡ ನೀವು ಹೋಗುವಂಥ ಚಾನ್ಸಸ್ಗಳಿರುತ್ತೆ. ಆದರೆ ಹೊರಗಡೆ ಹೋಗುವಂಥ ಒಂದು ಚಾನ್ಸಸ್ ಮಾತ್ರ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬಂದರೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರು ಒಂದು ಪ್ರತಿಷ್ಠಿತ ಕಾಲೇಜ್ಗಳಿಗೆ ಟ್ರೈ ಮಾಡ್ತಿರ್ತೀರಾ, ಅಥವಾ ಒಳ್ಳೆ ಕಡೆ ಓದಬೇಕು ಅಂದರೆ ಅಪ್ಲೈ ಮಾಡ್ತಿರ್ತೀರ ಆ ಒಂದು ಕಾಲೇಜ್ಗಳಿಗೆ. ಆ ಒಂದು ಕಾಲೇಜ್ ನೀವು ಇಷ್ಟಪಡುವಂಥ ಒಂದು ಕಾಲೇಜ್, ಅಥವಾ ತುಂಬ ರೆಸ್ಪೆಕ್ಟೇಬಲ್ ಕಾಲೇಜ್ಗಳಿಗೆ ನೀವು ಅಪ್ಲೈ ಮಾಡಿರ್ತೀರಲ್ಲ, ಅಲ್ಲೆಲ್ಲ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಇದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಒಂದು ಒಳ್ಳೆಯ ವರ್ಷ ಅಂತಲೇ ಹೇಳ್ಬೋದು.
ವಿಶೇಷವಾಗಿ ಈ ಒಂದು ವರ್ಷ ನಿಮ್ಮ ಬೆನ್ನ ಹಿಂದೆ ಮಾತಾಡೋರು ತುಂಬ ಜಾಸ್ತಿ ಆಗ್ತಾರೆ, ಅಥವಾ ನಿಮ್ಮ ಬಗ್ಗೆ ರೂಮರ್ಸ್ ಸ್ಪ್ರೆಡ್ ಮಾಡೋವಂಥವ್ರು ಜಾಸ್ತಿ ಆಗ್ತಾರೆ. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡೇ ನಿಮ್ಮ ಕೆಲಸ ಏನು, ನೀವೇನು ಮಾಡಬೇಕು ಅನ್ನೋ ಗುರಿ ಅಂದರೆ ನಿಮಗೆ ಟಾರ್ಗೆಟ್ ಏನಿರುತ್ತೆ, ನಿಮ್ಮ ಗೋಲ್ ಏನಿರುತ್ತೆ ಅದನ್ನು ಸಾಧಿಸೋಕ್ಕೆ ನೀವು ಟ್ರೈ ಮಾಡ್ಕೊಂಡು ಹೋಗಿ. ನಿಮ್ಮ ಬಗ್ಗೆ ಯಾರು ಏನು ಮಾತಾಡ್ತಿದ್ದಾರೆ ಇದ್ರ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ವಿಶೇಷವಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಅಂತ ಬಂದಾಗ ಸ್ವಲ್ಪ ಎಮೋಷ್ನಲ್ ಜಾಸ್ತಿ, ಹಾಗಾಗಿ ಎಮೋಷನ್ಸ್ನ ಪಕ್ಕಕ್ಕೆ ಇಡಬೇಕಾಗತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಎಮೋಷನ್ಸ್ ತುಂಬ ನಿಮಗೆ ಡಿಸ್ಟ್ರಾಕ್ಟ್ ಮಾಡುತ್ತೆ. ಅದರಲ್ಲೂ ಕೂಡ ನಿಮ್ಮ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಆಬ್ವಿಯಸ್ಲಿ ನಮಗೆ ಕೋಪ ಬರುತ್ತೆ, ಹಾಗೆ ದುಃಖನೂ ಆಗುತ್ತೆ ಕೆಲವೊಂದು ಸತಿ. ಆದರೆ ಈ ಒಂದು ವರ್ಷ ನೀವು ಅದನ್ನೆಲ್ಲನೂ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಯಾರೋ ನನ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನೀವು ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಹಾಗೆ ನಿಮಗೇನು ಗುರಿ ಇದೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ, ಬೇರೆ ಏನೇ ಆದರೂ ಕೂಡ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಸಮಪ್ ಮಾಡೋದಾದರೆ ನಿಮಗೆ ಆಲ್ಮೋಸ್ಟ್ ತುಂಬ ವಿಷಯಗಳಲ್ಲಿ ಒಳ್ಳೆಯ ಫಲಗಳಿದೆ, ಕೆಲವೊಂದು ವಿಷಯದಲ್ಲಿ ನಿಮಗೆ ಕೆಟ್ಟ ಫಲಗಳು ಕೂಡ ಇದ್ದಾವೆ. ಆದರೆ ತುಂಬ ದೊಡ್ಡ ಪ್ರಾಬ್ಲಮ್ಗಳು ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಇದೆ, ಅದನ್ನು ನಾನು ಹೇಳಿದ್ದೆ. ಇದಕ್ಕೆ ಪ್ರಿಕಾಷನ್ಸ್ ಕೂಡ ಹೇಳಿದ್ದೀನಿ, ಯಾವ ರೀತಿ ನೀವು ಮಾಡ್ಕೊಬೋದು ಅಂತ. ಫ್ಯಾಮಿಲಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ, ಆವಾಗ ಸ್ವಲ್ಪ ಕಿರಿಕಿರಿಗಳು ಆದರೂ ಕೂಡ ಸ್ವಲ್ಪ ಕಡಿಮೆ, ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಈ ಒಂದು 4 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ 2025ಕ್ಕೆ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಮಿಕ್ಕಿದ 4 ರಾಶಿದು ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನು ಕೂಡ ಅದು ಇನ್ನೂ ಬಂದಿಲ್ಲ. ನಿಮ್ಮ ರಾಶಿ ಬೇರೆ ಆ 4 ರಾಶಿಯಲ್ಲಿ ಒಂದಾಗಿದ್ದರೆ ಅದಕ್ಕೆ ವೇಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಧನ್ಯವಾದಗಳು.